ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕಾಮಾಕ್ಷಿ ಅಂತ. ನೀವು ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವಿಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಊಟ ಬಡಿಸ್ತಾರ ಸೇವೆನಾ? ಹಾ, ಸೇವೆ. ಎಷ್ಟು ದಿವಸದಿಂದ ಸೇವೆ ಮಾಡ್ತಾ ಇದ್ದೀರಾ? ನಾವು 3 ವರ್ಷದಿಂದ ಮಾಡ್ತಾ ಇದೀವಿ ಸರ್. 3 ವರ್ಷದಿಂದ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇಲ್ಲಿರ್ತಕ್ಕಂಥ ದೇವಸ್ಥಾನ ಯಾವುದು ಅಂತ ನಿಮ್ಗೆಲ್ರಿಗೂ ಕೂಡ ಒಂದು ಕ್ವಶನ್ ಇರಬಹುದು. ಖಂಡಿತವಾಗಿಯೂ ಇದು ಎಲ್ಲಿ ಬರುತ್ತೆ, ಯಾವ ದೇವಸ್ಥಾನ, ಇದೆಲ್ಲವನ್ನೂ ಕೂಡ ಇಲ್ಲಿಯ ಪ್ರಮುಖ ಯಾರು ಮುಖ್ಯಸ್ಥರಿರ್ತಾರೋ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಆಕ್ಚುಲಿ ಈ ಒಂದು ದೇವಸ್ಥಾನಕ್ಕೆ ನಾವು ನೆನ್ನೆನೆ ಬಂದ್ವಿ, ಆದ್ರೆ ಪರ್ಮಿಷನ್ ಅನ್ನ ತಗೋಬೇಕಾಗಿತ್ತು. ಯಾಕೆಂದ್ರೆ ಈ ಒಂದು ದೇವಸ್ಥಾನದ ಒಳಗಡೆ ಆಗಿರಬಹುದು ಅಥವಾ ಇಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಎಲ್ಲದರನ್ನು ಶೂಟ್ ಮಾಡೋಕೆ ಇಲ್ಲಿ ಪರ್ಮಿಷನ್ ಅನ್ನು ತಗೋಬೇಕಾಗಿತ್ತು. ನೆನ್ನೆ ಪರ್ಮಿಷನ್ ತಗೊಂಡು ಇವತ್ತು ಶೂಟಿಂಗ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಇದು ಆಕ್ಚುಲಿ ತಿರುಮಲ ತಿರುಪತಿ ದೇವಸ್ಥಾನ. ಇದು ಎಲ್ಲಿ ಬರುತ್ತೆ ಅಂತ ನೀವು ಕೇಳಬಹುದು. ಇದು ಆಂಧ್ರದಲ್ಲಿ ಬರ್ತಕ್ಕಂಥ ತಿರುಪತಿ ತಿರುಮಲ ದೇವಸ್ಥಾನ ಅಲ್ಲ, ಬೆಂಗಳೂರಲ್ಲೇ ಇರ್ತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿನ ಮುಖ್ಯಸ್ಥರು ಕೊಡ್ತಾರೆ. ಹಾಗೆ ಇಲ್ಲಿ ಇವತ್ತು ಉಚಿತವಾಗಿ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಕ್ಚುಲಿ ಏನು ಭಕ್ತರು ಬಂದಿದ್ದಾರೋ, ದೇವರ ದರ್ಶನವನ್ನ ಪಡ್ಕೊಂಡಿದ್ದಾರೋ, ತಿರುಪತಿ ತಿರುಮಲ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡು ಬಂದು ಅನಂತರ ಪ್ರಸಾದವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೋ ಅನ್ನದಾಸೋಹದಲ್ಲಿ. ಇದು ಪ್ರತಿನಿತ್ಯ ನಡೆಯುತ್ತೆ. ಪ್ರತಿನಿತ್ಯವೂ ಉಚಿತವಾಗಿ ಇಲ್ಲಿ ಅನ್ನದಾಸೋಹ ಅಂದ್ರೆ ಹೊಟ್ಟೆ ತುಂಬಾ ಊಟವನ್ನ ಕೊಡುವಂತ ಒಂದು ಅದ್ಭುತವಾದ ಒಳ್ಳೆ ಕಾರ್ಯ ನಡೀತಾ ಇದೆ. ಎಸ್, ಇದನ್ನ ಸವಿತಾ ಇರತಕ್ಕಂಥ ಜನಗಳನ್ನು ಕೂಡ ಮಾತಾಡಿಸುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಬನ್ನಿ, ಇವಾಗ ಏನ್ ಇಲ್ಲಿಯ ಮುಖ್ಯಸ್ಥರಿದ್ದಾರೋ ನಾವು ಆಕ್ಚುಲಿ ಅವರನ್ನ ಮಾತಾಡಿಸ್ತಾ ಇಲ್ಲಿ ಎಲ್ಲದರ ಒಂದು ವಿವರಣೆಯನ್ನ ಪಡ್ಕೊಳ್ಳೋಣ. ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಜಯಂತಿ. ಮೇಡಮ್, ಇದು ದೇವಸ್ಥಾನದ ಹೆಸರು ಅಂತ ಹೇಳಿ ಮೇಡಮ್? ತಿರುಮಲ ತಿರುಪತಿ ದೇವಸ್ಥಾನ ವೈಯಾಲಿ ಕಾಲ್ ಬೆಂಗಳೂರಲ್ಲಿ ಇರೋದಾ ಮೇಡಮ್? ಹೌದು, ಬೆಂಗಳೂರಿನಲ್ಲಿ 16 ಕ್ರಾಸ್ ಮಲ್ಲೇಶ್ವರ. ಮೇಡಮ್, ತಿರುಪತಿ ತಿರುಮಲ ಇರೋದು ತಿರುಪತಿ ಅಲ್ವಾ ಮೇಡಮ್? ಇಲ್ಲಿ ನಮ್ದು ಬ್ರಾಂಚು ಔಟ್ ಸೆಂಟರ್ಸ್ ನಲ್ಲಿನೂ ಇರುತ್ತೆ. ಚೆನ್ನೈನಲ್ಲಿ ಒಂದಿದೆ, ಬ್ಯಾಂಗ್ಳೂರ್ನಲ್ಲಿದೆ, ಡೆಲ್ಲಿನಲ್ಲಿದೆ, ಬಾಂಬೆನಲ್ಲಿದೆ. ಸೊ ಎಲ್ಲಿ ಅಂದ್ರೆ ಎಲ್ಲ ಔಟ್ಸೈಡ್ ಟೆಂಪಲ್ಸ್ನು ಇರತ್ತು. ಇಲ್ಲಿ ತಿರುಮಲಕ್ಕೆ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ತಾರೆ. ನಮ್ಮ ಕರ್ನಾಟಕದ ಬೆಂಗಳೂರಿನ ಮಲ್ಲೇಶ್ವರಂ ವೈಯಾಲಿ ಕಾಲ್ 16ನೇ ಕ್ರಾಸ್ ಅಲ್ಲಿ ದೇವಸ್ಥಾನ ತಿರುಪತಿ ತಿರುಮಲ ಇದೆ. ಹೌದೌದು. ಇಲ್ಲಿ ಎಷ್ಟೊತ್ತಿಗೆ ದೇವಸ್ಥಾನ ಓಪನ್ ಆಗುತ್ತೆ ಮೇಡಮ್? ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. 5 ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ? ಬೆಳಗ್ಗೆ 5 ಗಂಟೆಗೆ ಓಪನ್ ಆಗಿ ಸುಪ್ರಭಾತ ಸೇವಾ, ಆಮೇಲೆ ಅರ್ಚನಾ ಸೇವಾ ಎಲ್ಲ ಮಾಡ್ತಾರೆ. ಇನ್ನು ಡೈಲಿ ಕಂಟಿನ್ಯೂಸ್ ಅಪ್ ಟು 8:30 ದರ್ಶನಕ್ಕೆಲ್ಲ ಬಿಡ್ತಾರೆ ಆಗತ್ತೆ. ಆಮೇಲೆ ಲಾಸ್ಟ್ ಸ್ವಾಮಿಗೆ ಏಕಾಂತ ಸೇವೆ ಮಾಡೋದು. ಮಾಡಿದ್ಮೇಲೆ 8:00ವರೆಗೂ ದೇವಸ್ಥಾನ ಕ್ಲೋಸ್ ಆಗತ್ತೆ. ಯಾವತ್ತು ರಜೆ ಇಲ್ವಾ ಮೇಡಮ್? ಶನಿವಾರದಿಂದ ನೆಕ್ಸ್ಟ್ ಭಾನುವಾರವರೆಗೂ ಇರುತ್ತೆ. ಡೈಲಿ ಇರುತ್ತೆ. ಹೌದು, ಪೂಜಾಸ್ ಎಲ್ಲಾನು ಡೈಲಿ ನಡೆಯುತ್ತೆ. ಇಲ್ಲಿ ವಿಶೇಷ ಅಂದ್ರೆ ಶುಕ್ರವಾರ ಬೆಳಗ್ಗೆ ಅಭಿಷೇಕ ಇರುತ್ತೆ. ಶನಿವಾರ ಭಾನುವಾರ ಕಲ್ಯಾಣೋತ್ಸವನು ಇರುತ್ತೆ. ಸ್ವಾಮಿಗೆ ಕಲ್ಯಾಣೋತ್ಸವ. ತಿರುಮಲ ತರಾನೇ ಇಲ್ಲಿನ ಸೇವಾಸ್ ಎಲ್ಲ ನಡೀತಾ ಇರುತ್ತೆ. ಮೇಡಮ್, ಇಲ್ಲಿ ಶನಿವಾರ ಅಂದ್ರೆ ಸಾವಿರಾರಲ್ಲ 5,000ಕ್ಕೂ ಹೆಚ್ಚು ಜನ ಇರ್ಬೋದೇನೋ, ಅಷ್ಟು ಜನ ಬಂದು ಬೆಳಿಗ್ಗೆಯಿಂದನೇ ಹೋಗ್ತಾ ಇರ್ತಾರೆ. ಅಂತ ಒಂದು ಪ್ರಸಿದ್ಧಿ ಆಗ್ಬಿಟ್ಟಿದೆ ನಿಜವಾಗ್ಲೂ ಕೂಡ. ಆದ್ರೆ ಇಲ್ಲಿ ತುಂಬಾ ಪ್ರಸಿದ್ಧಿ ಆಗಿರುವಂತದ್ದು, ಬಂದಂತವ್ರಿಗೆಲ್ಲ ಒಂದ್ ರೀತಿ ಭೂರಿ ಭೋಜನ, ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದ್ದೀರಾ? ಹೌದೌದು. ಇದು ಎಷ್ಟು ದಿವಸದಿಂದ ನಾವು ಪ್ರಸಾದ ಕೊಡ್ತಾ ಇದ್ದೀವಿ? ನಾವು 3 ವರ್ಷದಿಂದ ಊಟ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮಧ್ಯಾಹ್ನ ಪ್ರತಿದಿನ ಡೈಲಿ 12:30 1:30 ಡೈಲಿ ಊಟ ಇರುತ್ತೆ. ಸೊ ಬಂದ್ಮೇಲೆ ಇಲ್ಲಿ ಸ್ವಾಮಿ ದರ್ಶನ ಆಗಿದ್ಮೇಲೆ ಬಂದ್ಬಿಟ್ಟು ಲಡ್ಡು ಪ್ರಸಾದ ತಗೊಂಡು ಶನಿವಾರ ಅನ್ನದಾನ ತಗೊಂಡು ಹೋಗ್ತಾ ಇದ್ದಾರೆ. ಇದು ಪ್ರತಿದಿನ 12:30ಯಿಂದ 1:30ವರೆಗೂ ಇರುತ್ತೆ. ಮಿನಿಮಮ್ ಎಷ್ಟು ಜನ ಡೈಲಿ ಊಟ ಮಾಡ್ಬೋದು? ಡೈಲಿ ಒಂದು 400 ಊಟ ಮಾಡ್ತಾ ಇದ್ದಾರೆ. ಶನಿವಾರ ಮಾತ್ರ 1000 to 1200 ಊಟ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದ್ರೆ 2,000ಕ್ಕೂ ಹೆಚ್ಚು ಜನ. ಇನ್ನು ಜನನೇ ಜಾಸ್ತಿ. ಇವತ್ತು ಸೆಕೆಂಡ್ ಸಾಟರ್ಡೆ ಇರೋದ್ರಿಂದ ತುಂಬಾ ಜನ 2000 ಬಂದ್ರು ಇವತ್ತು. ಬಂದವರಿಗೆಲ್ಲರೂ ಕೂಡ ಪ್ರಸಾದ ಕೊಡ್ತಾ ಇರ್ತಾರೆ. ಬಂಧುಗಳೇ, ಸದ್ಯಕ್ಕೆ ಮೇಡಮ್ ಸದ್ಯಕ್ಕೆ ಮಾತಾಡ್ತಾ ಇದ್ದಾರೆ. ಇವರ ಬಳಿ ಇನ್ನೂ ಹಲವಾರು ವಿಚಾರಗಳು ತಿಳ್ಕೊಳ್ಳೋದಿದೆ, ಅದನ್ನ ಆನಂತರ ತಿಳ್ಕೊಳ್ಳೋಣ ಇನ್ನೊಂದ್ ಸ್ವಲ್ಪ. ಆದ್ರೆ ಇವಾಗ ಬಂದಿರತಕ್ಕಂತ ಭಕ್ತರನ್ನ, ಅನ್ನದಾಸೋಹದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಕ್ತರನ್ನ ಆಕ್ಚುಲಿ ಇವಾಗ ಮಾತಾಡ್ಸೋಣ. ಅವ್ರು ಏನ್ ಹೇಳ್ತಾರೆ ಕೇಳಿ ತಿಳ್ಕೊಂಡು ಆನಂತರ ಮತ್ತೆ ಮೇಡಮ್ ಅನ್ನ ಮಾತಾಡಿಸುವಂತ ಒಂದು ಕೆಲಸವನ್ನ ಮಾಡೋಣ. ಬನ್ನಿ. ನಮ್ಮ ವೆಂಕಟೇಶಾಯ. ನಮಸ್ತೆ, ನಿಮ್ಮ ಹೆಸರು? ವಿಠಲ್ ಅಂತ ಹೇಳಿ. ಬಾರಿಯಿಂದ ಬರ್ತೀವಿ ದೇವಸ್ಥಾನ? ನಾವು ಸುಮಾರು ಬರ್ತಾ ಇರ್ತೀವಿ. ಪ್ರಸಾದ ಕೊಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪ್ರಸಾದ ತುಂಬಾ ಚೆನ್ನಾಗಿರತ್ತೆ. ಆಮೇಲೆ ದೂರ ಕಡೆಯಿಂದ ಕೆಲವು ಕಡೆ ಎಲ್ಲ ದೂರದಿಂದ ಬರ್ತಾರೆ ಇಲ್ಲಿ ವೆಂಕಟರಮಣ ಸ್ವಾಮಿ. ತಿರುಪತಿಗೆ ಹೋಗೋದ್ ಕಷ್ಟ ಅಂತ ದರ್ಶನಕ್ಕೆ ಈ ತರ ಪ್ರಸಾದ ಕೊಡೋದ್ರಿಂದ ಅವ್ರಗಳಿಗೆಲ್ಲ ಅನುಕೂಲ ಆಗುತ್ತೆ. ದೇವರ ಪ್ರಸಾದ ಅಂತ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾನು. ಇವತ್ತು ಅನ್ನ ಸಾಂಬಾರು, ಮಜ್ಜಿಗೆ ಅನ್ನ, ಪಲ್ಯ, ಆಮೇಲೆ ಸ್ವೀಟ್ ಪೊಂಗಲ್.
ಪ್ರತಿದಿನ ಏನಾದ್ರು ಚೇಂಜಸ್ ಇರುತ್ತೆ. ಚೇಂಜಸ್ ಇರುತ್ತೆ. ನೀವು ಸುಮಾರು ಬಾರಿ ಮಾಡಿ ಸುಮಾರು ಬರ್ತೀವಿ. ಶನಿವಾರ ಭಾನುವಾರ ಸಾರು ಅನ್ನ ಕೊಡಲ್ಲ ಇಲ್ಲಿ. ಅವಾಗ ಬಿಸಿಬೇಳೆ ಬಾತು ಇಂಥವು ಕೊಡ್ತಾರೆ, ವಿಶೇಷವಾಗಿ. ಮೊಸರು ಅನ್ನ, ಆತರ. ಈ ತರ ಒಂದು ಕ್ಷೇತ್ರಗಳಲ್ಲಿ ಬೆಂಗಳೂರು ಅಂತ ಇಂಥ ಜಾಗದಲ್ಲಿ ಈ ತರ ಇಷ್ಟು ಜನಕ್ಕೆ ಸಾವಿರಾರು ಜನಕ್ಕೆ ಕೊಡ್ತಾ ಇದ್ದಾರೆ ಊಟವನ್ನ. ಇದು ಒಳ್ಳೇದು ಅಂತೀರಾ? ತುಂಬಾ ಒಳ್ಳೇದು. ಪ್ರಸಾದ ಅಲ್ವಾ ದೇವ್ರದ್ದು. ಪ್ರಸಾದ ಎಷ್ಟು ಕೊಟ್ರು ಅದು ತೃಪ್ತಿಯಾಗೇ ಇರುತ್ತೆ. ಅದ್ರ ಹೆಸರೇ ಪ್ರಸಾದ. ಸ್ವಲ್ಪ ಕೊಟ್ರು ಅದು ಪ್ರಸಾದನೇ. ಇಲ್ಲಿ ಸಾಮಾನ್ಯ ಸ್ವಲ್ಪ ಕೊಡೋದೇ ಇಲ್ಲ, ಹೊಟ್ಟೆ ತುಂಬಾ ಕೊಡ್ತಾರೆ. ಎಷ್ಟು ಹಾಕೋಬಹುದು. ಇವಾಗ ನೋಡಿ ನಮ್ಮ ಎದುರುಗಾನೆ ಅಲ್ಲಿ ಸಾಂಬಾರನ್ನ ಅದೆಲ್ಲ ಕೊಟ್ರು. ಬೇಕಾದವ್ರು ಸಹ ಇಲ್ಲಿ ನೋಡಿ, ಇಲ್ಲಿ ಈಗ ನೋಡಿ, ಹೌದು, ಮೊಸರು ಅನ್ನ ಅದೆಲ್ಲ ಕೊಡ್ತಾರೆ. ಇಲ್ಲಿ ಮಜ್ಜಿಗೆ ಕೊಡ್ತಾ ಇದ್ದಾರೆ. ಒಳ್ಳೇದು. ಆಮೇಲೆ ಲಾಡು ಲಾಡುನು ಅಷ್ಟೇ 2 ಕೊಡ್ತಾರೆ. ಬೇರೆ ದಿವಸದಲ್ಲಿ 4 ಎಷ್ಟೋ ಕೊಡ್ತಾರೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಫುಲ್ ರಶ್ ಇರೋದ್ರಿಂದ ಒಬ್ಬೊಬ್ಬರಿಗೆ 2 ಕೊಟ್ರು. ಅಂದ್ರೆ ಈಗ ತಿರುಪತಿಲಿ ಕೊಡೋ ಲಾಡು ಇಲ್ಲೇ ಕೊಡ್ತಾರೆ. ಇಲ್ಲೇ ಬರುತ್ತೆ ರಾತ್ರಿ. ಇಲ್ಲಿ ನೈಟ್ ಇಲ್ಲಿ ವಾಹನ ನಿಂತಿದೆಯಲ್ಲ, ತಿರುಪತಿಯಿಂದಲೇ ಡೈರೆಕ್ಟ್ ಬರುತ್ತೆ. ಅದಕ್ಕೆ ಜನ ಅಷ್ಟೊಂದು ಭಕ್ತಿಯಿಂದ ಬರೋದು. ಹೌದು. ಅಲ್ಲಿಗೆ ಹೋಗಕ್ ಆಗದವರು ಹೋದವ್ರು ಕೂಡ ಇಲ್ಲೇ ಬರ್ತಾರೆ. ತಿರುಪತಿಗೆ ಹೋದವ್ರು ಇಲ್ಲೇ ಬಂದು ತಗೋತಾರೆ. ಯಾಕೆಂದ್ರೆ ಪ್ರಸಾದ ಇಲ್ಲಿ ದೇವ್ರ ದರ್ಶನ ಚೆನ್ನಾಗಾಗತ್ತೆ. ಇಲ್ಲೇ ತೆಗೆದುಕೊಂಡಾಗತ್ತೆ. ಅಂದ್ರೆ ಕೆಲವರು ಅಲ್ಲೂ ತಗೋತಾರೆ, ಇಲ್ಲೇ ಬರ್ತಾ ಇಟ್ಕೋಬಹುದು. ಕವಿತಾ. ನೀವು ಎಷ್ಟು ಬಾರಿಯಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? 4 ಬಾರಿಯಿಂದ ಬರ್ತಾ ಇದೀವಿ. ಇಲ್ಲಿ ಪ್ರಸಾದ ಎಷ್ಟು ಬಾರಿಯಿಂದ ತಗೊಂಡಿದ್ದೀರಾ? 4 ಸರ್. ಈಗ ಪ್ರಸಾದ ಕೊಟ್ಟಿಲ್ಲ, ಏನೇನು ಕೊಟ್ಟಿದ್ರು ನಿಮ್ಗೆ? ಅನ್ನ, ಸಾಂಬಾರು, ಮತ್ತೆ ತಿರ್ಗಾ ಅನ್ನ, ಪಲ್ಯ ಕೊಟ್ಟಿದ್ದಾರೆ, ಸಾಂಬಾರ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಪ್ರಸಾದ. ಪ್ರಸಾದ ಹೊಟ್ಟೆ ತುಂಬ ಕೊಡ್ತಾ ಇದೆ. ಹೊಟ್ಟೆ ತುಂಬಾ. ಪ್ರಸಾದ ಕೊಡ್ತಿರೋ ಬಗ್ಗೆ ಏನ್ ಹೇಳ್ತೀರಾ? ಇಷ್ಟು ಜನ ಕೊಡ್ತಾ ಇರಲ್ಲ, ತುಂಬಾ ಅನುಕೂಲ ಆಗುತ್ತೆ. ದೇವ್ರ ಪ್ರಸಾದ ಅಲ್ವಾ, ಎಷ್ಟ್ ಸತಿ ತಿಂದ್ರು ಸಮಾಧಾನ ಆಗಲ್ಲ. ಚೆನ್ನಾಗಿರುತ್ತೆ ಪ್ರಸಾದ. ಕೆಲವರಿಗೆ ತಿಂದ್ರೆ ಸಮಾಧಾನ ಆಗುತ್ತೆ, ನಿಮ್ಮಂತ ಹೆಂಗವ್ರಿಗೆ ಎಷ್ಟು ತಿಂದ್ರು ಸಮಾಧಾನನೇ ಆಗ್ತಾ ಇಲ್ಲ. ಚೆನ್ನಾಗಿ ತಿನ್ನಿ. ಸರಿ, ಓಕೆ, ಆಯ್ತು. ಖುಷಿ ಆಗುತ್ತೆ ಈ ಪ್ರಸಾದ ಕೊಟ್ಟು. ಸೀಮಾ ಭಟ್ ಎಲ್ಲಿಂದ ಬಂದಿದ್ದೀರಾ? ನಾವ್ ಇಲ್ಲಿ ಮಲ್ಲೇಶ್ವರಂ 8 ಕ್ರಾಸ್ ಇಂದ. ಎಷ್ಟನೇ ಬಾರಿ ಬರ್ತಾ ಇದ್ದೀರಾ? ನಾವು ಕಾಯಂ ಬರ್ತಾ ಇರ್ತೀವಿ. ಈಗ ಪ್ರಸಾದ ಕೊಡ್ತಾ ಇರೋದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಪ್ರಸಾದ ಕೊಡೋದ್ ತಪ್ಪು ಅಂತ ಅಲ್ಲ. ಕೆಲವು ಟೈಮಲ್ಲಿ ಅವ್ರಿಗೆ ಕೊಡಕ್ ಆಗದಿದ್ರೆ ಜನನು ಅದಕ್ಕೆ ತಪ್ಪು ತಿಳ್ಕೊಂಬಾರ್ದು. ಯಾಕೆ ಅಂದ್ರೆ ಇಲ್ಲಿ ಕೆಲವು ಟೈಮ್ ಗ್ಯಾಸ್ ಇಂದ ಎಲ್ಲ ಕಷ್ಟ ಆಯ್ತು. ಅವಾಗ ಜನರಿಗೆ ಅದು ತಪ್ಪು ತಿಳ್ಕೊಂಬಾರ್ದು. ಅಲ್ಲ ಹೇಳಿದ್ದು, ಪ್ರಸಾದ ಕೊಟ್ರೆ ತುಂಬಾ ಒಳ್ಳೇದು, ಜನರಿಗೆ ಒಂದು ಅನುಕೂಲ ಆಗುತ್ತೆ. ಬಂದಿದ್ದೀನಿ ಅಂದ್ರೆ ನಾನು ದೇವ್ರ ನೋಡ್ಬೇಕು ಅಂತ ಅಷ್ಟು ಮೆಟ್ಲತ್ತಿ ದೇವ್ರಿಗೆ ದರ್ಶನ ಮಾಡ್ಕೊಂಡ್ ಬಂದಿದ್ದೀನಿ. ಆಗಲ್ಲ, ಅವ್ನು ಕೊಡ್ತಾನ ಪರಮಾತ್ಮ. ಖಾಲಿ ಶಕ್ತಿ ಕೊಡ್ತಾನ ಅವನ್ ಶಕ್ತಿ ಕೊಡ್ತಾನಂತಾನೆ ಬರೋದಲ್ವಾ. ಇಲ್ಲಿ ಅವನನ್ನು ದರ್ಶನ ಮಾಡಿದ್ರೆ ಎಷ್ಟೋ ಪಾಪ ಕರ್ಮಗಳು ದೂರ ಆಗ್ತವೆ. ಇಲ್ಲೇ ಹೌದು, ಆಗಲ್ಲ. ಇದೇ ತಿರುಪತಿ ದೇವಸ್ಥಾನ. ವೆಂಕಟರಮಣ ಎಲ್ಲಿದ್ದಾನೋ ಅವನ್ನೆಲ್ಲಾ ಕಡೆ ಇರೋದು ತಿರುಪತಿನೇ. ಯಾಕೆಂದ್ರೆ ಅವನ್ ಎಲ್ಲಾ ಕಡೆಗೂ ಸಂಚರಿಸುತ್ತಾರೆ, ಎಲ್ಲಾ ಕಡೆಗೂ ಹೋಗ್ತಾನೆ. ತನ್ನ ಭಕ್ತರು ಎಲ್ಲೆಲ್ಲಿ ಇದ್ದಾರೆ, ತನ್ನ ಎಲ್ಲಿಗೂ ನನ್ ಜ್ಞಾನ ಮಾಡ್ತಾರೆ, ನನ್ ಜಪ ಮಾಡ್ತಾರೆ, ಎಲ್ಲಾ ಕಡೆಗೂ ಇರ್ತಾರೆ. ಹೌದು. ಇಲ್ಲ, ನನ್ಗೆ ಸ್ವಲ್ಪ ತುಂಬಾ ಇನ್ನೂ ನಡೆಯಕ್ ಆಗ್ತಿರ್ಲಿಲ್ಲ. ಇಲ್ಲ, ಈಗ ಅದು ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟು ಆಗ್ತಿರ್ಲಿಲ್ಲ. ಈಗ ಅದ್ ನಡೀತಾ ಇರ್ಬೇಕಾದ್ರೆ ಒಂದೇ ಕಾಲಿಂದ ಹೋಗ್ಬೇಕಿತ್ತು. ಈಗ 2 ಕಾಲ್ ಮೇಲೆ ಹತ್ಕೊಂಡು ನಿಧಾನ ಹೋಗ್ತೀವಿ. ಹೌದು, ಇದೆ, ಖಂಡಿತ ಇದೆ. ದೇವ್ರ ಶಕ್ತಿ ಇಲ್ಲ ಅಂತ ಯಾರು ಹೇಳ್ಬಾರ್ದು. ಇಲ್ಲಿ ಬರ್ಬೋದು. ಹೌದು, ಹೌದು, ಆಗಿದೆ. ಹೌದು, ಆಯ್ತು. ಪ್ರಸಾದ ಹೊಟ್ಟೆ ತುಂಬಾ ಚೆನ್ನಾಗಿ ಕೊಡ್ತಾರಪ್ಪ. ಕೊಡ್ತಾರೆ. ಒಳ್ಳೇದು. ದೇವಸ್ಥಾನಗಳಲ್ಲಿ ಪ್ರಸಾದ ಅಂದ್ರೆ ಸ್ಪೂನ್ ಅಲ್ಲಿ ಕೊಡೋ ತರ ಕೇಳಿದೀವಿ, ನೋಡಿದೀವಿ. ಆದ್ರೆ ಇಲ್ಲಿ ಹೊಟ್ಟೆ ತುಂಬಾ ಭೂರಿ ಭೋಜನನೇ. ಪಲ್ಯ ಆಗಿರ್ಬೋದು, ಮತ್ತೆ ಸ್ವೀಟು, ಅನ್ನ, ಸಾಂಬಾರು. ಒಂದ್ ಕಡೆ ಮಂಡ್ಯ, ಮೈಸೂರು ಕಡೆ ಅವರೆಕಾಳು ಅಂತಂದ್ರೆ ತುಂಬಾ ಫೇಮಸ್ ಮುದ್ದೆಗೆ. ಅದು ಅವರೆಕಾಳು ಊಟ ಎಲ್ಲ ಕೊಡ್ತೇವೆ. ಪ್ರತಿದಿನ ಒಂದೇ ಊಟ ಇರುತ್ತೆ, ಚೇಂಜಸ್ ಇರುತ್ತೆ? ಒಂದೊಂದ್ಸಲ ಚೇಂಜಸ್ ಇರತ್ತು. ಸೊ ಮ್ಯಾಕ್ಸಿಮಮ್ ಈ ಊಟನೇ ಇರತ್ತು. ಇಲ್ಲಾಂದ್ರೆ ಒಂದು ಬಿಸಿಬೇಳೆ ಬಾತು, ಒಂದ್ಸಲ ಕಿಚಡಿ, ಕಾನ್ಫ್ಲೆಕ್ಸ್, ಆ ತರ ಬೇರೆ ಚೇಂಜಸ್ ಆಗತ್ತೆ. ತುಂಬಾ ಇಷ್ಟಪಡ್ತಾರೆ ತಿನ್ನೋಕು ಇಲ್ಲಿ ಊಟ. ಕೆಲವರು ಹೇಳ್ತಾರೆ ಈ ಪ್ರಸಾದ ತಿನ್ನೋದ್ರಿಂದ ನಮಗೆ ಆರೋಗ್ಯದಲ್ಲಿ ಬದಲಾವಣೆಗಳಾಗುತ್ತೆ. ಅದಕ್ಕೆ ಕಣ್ಣು ಗೊತ್ಕೊಂಡು ಎಷ್ಟೋ ಜನ ಶಾರ್ಟೇಜ್ ಆಗ್ಬಿಟ್ರೆ ಒಂದ್ ಸ್ವಲ್ಪ ರೈಸ್ ಕೊಡಿ ಅಂತ. ಇಲ್ಲ, ಶಾರ್ಟೇಜ್ ಅಂತೂ ಏನ್ ಬರಲ್ಲ ಇಲ್ಲಿ. ನಾವೆಲ್ಲ
ಈಗ ಇವತ್ತು ಇನ್ನೂ ನಡೀತಾ ಇದೆ ಅನ್ನದಾನ. ಇವತ್ತು 2000 ಮೇಲನೆ ಡಿವೋಟೀಸ್ ಊಟ ಮಾಡಿದ್ರು ಇಲ್ಲಿ. ಅಂದ್ರೆ ಇಲ್ಲಿ ಯಾರಿಗೂ ಕೂಡ ಪ್ರಸಾದ ಇಲ್ಲದಿಲ್ಲ ಅಂತ ಏನು ಇಲ್ಲ. ಅದೇ ಬಿಡುತ್ತಾ ಒಂಚೂರು ಕೊಡಿ ಅಂತಾರೆ, ಆದ್ರೆ ಇಲ್ಲಿ ಬಂದವ್ರಿಗೆಲ್ರಿಗೂ ಪ್ರಸಾದ ಸಿಗ್ತಾ ಇದೆ. ಅಂದ್ರೆ ಹೆಚ್ಚಳಕಾರ ತಿರುಪತಿ ತಿಮ್ಮಪ್ಪ ಅಂತಾರೆ, ಇಲ್ಲಿ ಅಷ್ಟೊಂದು ತಿರುಪತಿ ಅಷ್ಟೇ ಇಲ್ಲೇ ಪ್ರಸಿದ್ಧಿ ಆಗ್ಬಿಟ್ಟಿದೆ ಪ್ರಸಾದಕ್ಕೂ ಕೂಡ. ಹೌದೌದು. ನಾವು ಮೇನ್ ಇಂಪಾರ್ಟೆನ್ಸ್ ಏನಂದ್ರೆ ಇಲ್ಲಿ ಬಂದಿರೋರು ಭಕ್ತಾದಿಗಳು ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಸೊ ಅಲ್ಲಿ ನಾವು ಫುಡ್ ಎಲ್ಲಾನು ಹೈಜೀನಿಕ್ ಆಗಿ, ತುಂಬಾ ಹೈಜೀನಿಕ್ ಆಗಿ ಪ್ಯಾಕ್ ಮಾಡಿ ತಗೊಬರ್ತಾ ಇದ್ರು. ಹೌದೌದು. ಪ್ಯಾಕ್ ಮಾಡಿ ಸಾಂಬಾರ್ ಆಗಿರ್ಬೋದು, ರೈಸ್ ಹೌದೌದು. ಅದು ಪಲ್ಯ ಆಗಿರ್ಬೋದು, ತುಂಬಾ ಮನೇಲಿ ಹೇಗ್ ಮಾಡ್ತೀವಿ ಅದೇ ತರ ಹೈಜೀನಿಕ್. ಅದು ನಾವು ಬಂದ್ಮೇಲೆ ಇಲ್ಲಿ ಇಸ್ಕಾನ್ ಅವ್ರು ಸಪ್ಲೈ ಮಾಡೋದು. ಇದು ಡೈಲಿ ಅನ್ನದಾನ 3 ವರ್ಷದಿಂದ ಇವರು ಡೋನರೇ ಎಲ್ಲ ಕೊಡ್ತಾ ಇರೋದು. ಅಂದ್ರೆ ಡೋನರ್ಸ್ ಇರ್ತಾರು, ಡೋನರ್ ಅವ್ರ ಮುಂದಕ್ಕೆ ಬಂದ್ಬಿಟ್ಟು ನಮ್ದು ಮಾಡಿ, ಇವತ್ತು ನಮ್ ಬರ್ತ್ಡೇ ಇದೆ ನಮ್ಮ ಹೆಸರಿನಲ್ಲಿ ಮಾಡಿ. ಸೊ ಆ ತರ ಒಂದೊಂದು ದಿವ್ಸಕ್ಕೆ ಒಂದೊಬ್ರು ಡೋನರ್ ಇರ್ತಾರು. ಸೊ ತಾವು ಡೋನರ್ಸ್ ಯಾರಾದ್ರೂ ಇದ್ರೆ ಇಲ್ಲಿ ಮುಂದೆ ಬಂದ್ಬಿಟ್ಟು ಪಾರ್ಟಿಸಿಪೇಷನ್ ಮಾಡ್ಬಿಟ್ಟು ಅವರು ಸ್ಯಾಟಿಸ್ಫೈ ಆಗ್ತಾರೆ. ಇವತ್ತು ನಮ್ದು ಬರ್ತ್ಡೇ ಇಲ್ಲೇ ಸೆಲೆಬ್ರೇಷನ್ ಆಗಿದೆ, ಇಷ್ಟು ಜನ ನೋಡಿದೀನಿ, ಸೊ ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡಿದೀನಿ ಅಂತ ಅವರು ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ತಾ ಇದ್ದಾರೆ. ಅಂದ್ರೆ ಈಗಿನ ಕಾಲದಲ್ಲಿ ಎಂತ ವಿಜ್ಞಾನ ಕಾಲ ಮುಂದುವರೆದಿದ್ರು ಮೋಜು ಮಸ್ತಿ ಬಬ್ಬು ಬಾರು ಎಲ್ಲೂ ಹೋಗ್ದೇನೆ ಇವತ್ತು ಈ ದೇವಸ್ಥಾನಗಳಲ್ಲಿ ಅನ್ನದಾನವನ್ನ 4 ಜನಕ್ಕೆ ಹಾಕ್ರೆ ಅವ್ರು ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ಬಂದಿರೋರು ಡೋನರ್ಗೆ 88 ಇಯರ್ಸ್ ಅಜ್ಜಿದು. ಅವರು 2 hours ಇಲ್ಲೇ ನಿಲ್ತ್ಕೊಂಡು ಅದೆಲ್ಲ ನೋಡ್ಬಿಟ್ಟು ಪ್ರಸಾದ ಬಡಿಸಿ ಅವರೇ ಬಡಿಸಿದ್ರು ಅವ್ರ ಕೈನಿಂದ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಥ್ಯಾಂಕ್ಸ್ ಹೇಳ್ಬಿಟ್ಟು TTD ಅವ್ರಿಗೂ ಈಗ ಬಿಟ್ಟಿದ್ದಾರೆ. ಅವರು ಮನೆಗೆ ಬಿಟ್ಟಿದ್ದಾರೆ. ಅಂದ್ರೆ ಅವರೆಲ್ಲ ನಾವು ದೈವತ್ವ ಕಾಣ್ಬೋದು. ಅಂತವ್ರು ಬಂದು ನಮ್ಮಂತವ್ರಿಗೆಲ್ಲ ಅನ್ನ 2000 ಜನಕ್ಕೆ. ಹೌದೌದು. ಅವರು ಒಂಥರ ಇವತ್ತು ನಮ್ಗೆ ಆಕ್ಚುಲಿ ಬ್ಲೆಸ್ಸಿಂಗ್ ಡೇ, ಸೊ ಐ ಹ್ಯಾವ್ ಬ್ಲೆಸ್ಡ್ ಅಂತ ಅವ್ರು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ. ಅವರು ನಮ್ಮನ್ನ ನೋಡಿ ಊಟ ಹಾಕ್ಲಿ ಅಂತ ಅವ್ರು ಖುಷಿ ಪಡ್ತಾ ಇದ್ದಾರೆ. ನಮ್ಗೆ ಅನ್ಸುತ್ತೆ ಅವರೇ ತಿಮ್ಮಪ್ಪ. ಅದೇ ನಮ್ ಬರ್ತ್ಡೇ ಇವತ್ತು ಇಷ್ಟು ಜನ ಮಧ್ಯದಲ್ಲಿ ಆಗಿದೆ ಅಂತಾನು ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರದ್ದು. 88 ವರ್ಷ. ಹೌದೌದು. ಆತರ ಡೈಲಿ ನಡೆಯೋ ಅನ್ನದಾನ ಎಲ್ಲ ಡೋನರ್ಸ್ ನಿಂದಾನೆ ನಡೀತಾ ಇರೋರು 3 ವರ್ಷದಿಂದ ನಡೀತಾ ಇದೆ. ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗ ನಡೀತಾ ಇದೆ. ಮೇಡಮ್, ಈಗ ಯಾರಾದ್ರೂ ಈಗ ಈ ವಿಡಿಯೋ ನೋಡ್ಬೋದು, ತುಂಬಾ ಜನ ಕೆಲವು ಜನ ಗೊತ್ತಿಲ್ಲದೆ ಇರ್ಬೋದು. ಈಗ ಯಾವ್ದಾದ್ರು ಕಾರ್ಯ ಇರುತ್ತೆ, ಅವ್ರ ಆನಿವರ್ಸರಿ ಇರ್ತದೆ, ಅಥವಾ ಅವ್ರದ್ದು ಏನೋ ಬೇರೆ ಬೇರೆ ಸಣ್ಣ ಪುಟ್ಟ. ಹೌದೌದು. ಇಲ್ಲಿ ಅವ್ರ ಬರ್ತ್ಡೇ ಆಗ್ಲಿ, ಮ್ಯಾರೇಜ್ ಆನಿವರ್ಸರಿ ಆಗ್ಲಿ, ಇನ್ನೇನೋ ಅಕೇಶನ್ಸ್ ಇದ್ರೇನೆ ಇಲ್ಲಿ ಅವ್ರು ಬಂದ್ಬಿಟ್ಟು ಪಾರ್ಟಿಸಿಪೇಷನ್ ಮಾಡ್ಬಿಟ್ಟು ಸೊ ಎಲ್ಲಾನು ಡೊನೇಷನ್ಸ್ ಎಲ್ಲಾನು ಅದೇ ಡೊನೇಷನ್ ಭಾಗ್ಯ ಹೇಳ್ತಾರೋ ಅದು ಕೊಟ್ಬಿಟ್ಟು ಅನ್ನದಾನ ಡೊನೇಷನ್ ಅವರು ಇಲ್ಲಿ ಪಾರ್ಟಿಸಿಪೇಷನ್ ಆಗಿ ಬ್ಲೆಸ್ಸಿಂಗ್ಸ್ ತಗೋಬಹುದು. ಅವರು ಎಷ್ಟು ಜನಕ್ಕೆ ಎಷ್ಟು ತರದ ಐಟಮ್ ಅವರು ಕೊಡ್ತೀವಿ ಅಂತಂದ್ರು ಓಕೆ, ಅವರ ಕೆಪಾಸಿಟಿ. ಹೌದು. ಬಂದು ನಾವು ಇಷ್ಟು 1000 ಕೊಡ್ತೀವಿ, ಇಷ್ಟು ತರ ಊಟ ಬೇಕು, ಇಷ್ಟಪಟ್ಟು ಜನಕ್ಕೆ ಊಟ ಅವರೇ ಪಾರ್ಟಿಸಿಪೇಷನ್ ಇರತ್ತು. ಆಮೇಲೆ ಅವರು ಬಂದು ಬಡಿಸ್ಬೋದು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ಕರ್ಕೊಂಡು ಹೋಗ್ಬೋದು. ಇಲ್ಲಿ ಸ್ವಾಮಿ ಅರ್ಚನಾ ಟೆಂಪಲ್ ನಲ್ಲಿ ಹೋಗ್ಬಿಟ್ಟು ಅರ್ಚನಾ ಮಾಡ್ಕೊಂಡು ಕೆಳಗಡೆ ಬಂದ್ಬಿಟ್ಟು ಸಂಕಲ್ಪ ಎಲ್ಲ ನಡೆಯುತ್ತೆ. ಸೊ ಎಲ್ಲ ಚೆನ್ನಾಗ ಅವರು ಬ್ಲೆಸ್ಸಿಂಗ್ಸ್ ಅಂತೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಂದ್ರೆ ಯಾರೇ ಕೂಡ ಡೋನರ್ಸ್ ಬಂದ್ರೆ ಅವ್ರದ್ದು ಯಾವ್ದೇ ಕಾರ್ಯಗಳಿದ್ದು ಬಂದು ಮಾಡ್ಕೊಂಡ್ರೆ ಅವ್ರ ಮನೆಯವ್ರ ಕೈ ಮುಖಾಂತರ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಅವ್ರ ಕಡೆಯಿಂದ ಊಟ ಜನಗಳು. ಹೌದೌದು. ಡೈಲಿ ನಡೀತಾ ಇರೋದು ಇದೇ ತರಾನೇ, 3 ವರ್ಷದಿಂದ ಇದೇ ತರ ನಡೀತಾ ಇದೆ. ಇದೇ ತರ ಅಕಸ್ಮಾತ್ ಯಾವ ತರ ಒಂದಿನ ಇಲ್ಲ ಅಂದ್ರೆ ದೇವಸ್ಥಾನ ಕಡೆಯಿಂದ ನಡೀತಾ ಇದೆ. ಈಗ ಅನ್ನದಾನ ನಿಲ್ಸಲ್ಲ. ಸೊ ಡೋನರ್ ಇಲ್ಲ ಅಂದ್ರೆ ಆ ಗ್ಯಾಪ್ ನಲ್ಲಿ TTD ಅವರೇ ಜನ ನಡೆಯುತ್ತೆ. ಆದ್ರೆ ಬಹುಪಾಲು ಎಲ್ಲ ದಾನಿಗಳೇ ಮಾಡ್ತಾ ಇದ್ದಾರೆ. ಹೌದು. ಎಷ್ಟೋ ದೇವಸ್ಥಾನಗಳಲ್ಲಿ ಆ ತರದ ಅನ್ನದಾನ ನಡೆಯೋದಿಲ್ಲ, ಆದ್ರೆ ಇಲ್ಲಿ ಅನ್ನದಾನಿಗಳಿಂದನೇ ನಡೀತಾ ಇದೆ. ಅಂತಂದ್ರೆ ಅನ್ನದಾನಕ್ಕೆ ಭಗವಂತ ಯಾವ ತರ ಒಂದು ಪ್ರೇರಣೆ ಕೊಟ್ಟಿದ್ದೀನಿ ಅಂದ್ರೆ ಆಮೇಲೆ ನೀವು ಕೂಡ ಇಲ್ಲಿ ನೀವು ಸೂಪ್ರಿಡೆಂಟ್ ಆಗಿದ್ರಿ ಮೇಡಮ್, ಇಲ್ಲೆಲ್ಲ ಗಮನಿಸ್ತಾ ಇದ್ರಿ, ನೀವೆಲ್ಲ ಬಡಿಸ್ತಾ ಇದ್ರಿ, ನಿಮ್ಗೆಲ್ಲ ಎಷ್ಟು ಖುಷಿ ಆಗುತ್ತೆ ಮೇಡಮ್. ಪ್ರತಿದಿನ ಮಾಡಿದ್ರೆ ಯಾವಾಗ್ಲೂ ಬೇಸರ ಆಗೋದಿಲ್ಲ ನಿಮ್ಗೆ? ಏನಿಲ್ಲ, ನಾವಿರೋದು ಸ್ವಾಮಿ ಸೇವೆ ನಮ್ಗೆ ಕೊಟ್ಟಿರೋದು ಒಂದು ಬ್ಲೆಸ್ಸಿಂಗ್ ಹೇಳ್ಬೇಕಂದ್ರೆ ಪುಣ್ಯನೇ. ನಾವು ಈಗ 30 years ನಿಂದ ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ, ಯಾಕಂದ್ರೆ ಖುಷಿ ಆಗತ್ತೆ. ಎಲ್ಲಾ ತರ ಜನನು ಬರ್ತಾರೆ ಇಲ್ಲಿ, ಕ್ಲಾಸ್ ಪೀಪಲ್, ಅವರೆಲ್ಲ ಸಂಭಾಳಿಸ್ಕೊಂಡು ತುಂಬಾ. ಆಮೇಲೆ ನಿಮ್ದೊಂದು ಟೀಮ್ ಇದೆ, ಚೆನ್ನಾಗಿದೆ, ಖುಷಿ ಆಯ್ತು. ಹೌದೌದು. ನಾವೆಲ್ಲ ಆರ್ಗನೈಸ್ಡ್ ಆಗಿ ಮಾಡ್ತೀವಿ. ಏನು ಒಂದು ಪ್ಲಾನ್ ಇವತ್ತು ಆರ್ಗನೈಸ್ಡ್ ಅಂದ್ರೆ ಬೆಳಗ್ಗೆ ಯಾರು ಬರ್ಬೇಕು, ಒಂದು ಪ್ರೋಗ್ರಾಮ್, ಒಂದು ಲಡ್ಡು ಸೇಲು, ಲಡ್ಡು ಬೆಳಗ್ಗೆ 5 ಗಂಟೆಗೆ ಲಡ್ಡು ಬರುತ್ತೆ. ಆವಾಗ ಟ್ರೇಸ್ ಎಲ್ಲ
ಇಡೋದು ರೂಮ್ ನಲ್ಲಿ. ಸೊ ಆಮೇಲೆ ಅನ್ನದಾನ, ಆಮೇಲೆ ಅಗರಬತ್ತಿ ಸೇಲು ಎಲ್ಲ ಒಂದು ಪ್ಲಾನ್ಡ್, ಒಂದು ಆರ್ಗನೈಸ್ಡ್ ತರ ಇರುತ್ತೆ. ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಆರ್ಗನೈಸ್ ಮಾಡೋದು. ಬೆಳಗ್ಗೆ ಲಡ್ಡು ತರ್ಸೋದ್ರಿಂದ ಅದು ಕ್ಲಿಯರ್ ಆಗಿ ಎಲ್ಲ ಅಕೌಂಟ್ TTD ಅಕೌಂಟ್ ಹೋಗುತ್ತೆ, ಎಲ್ಲಾನು ಒಂದು ಸಿಸ್ಟಮ್ಯಾಟಿಕ್ ನಡೆಯುತ್ತೆ. ಆಮೇಲೆ ಇನ್ನೊಂದು ಮೇಡಮ್, ನಿಮ್ಮಲ್ಲಿ ತುಂಬಾ ಜನ ಏನಂತಂದ್ರೆ ಬಂದವರೆಲ್ಲರೂ ಕೂಡ ಇಲ್ಲೊಂದ್ ಸಲ ಒಂದು 2 ಸಾರಿ ಕೆಲವರು ಊಟ ಇಷ್ಟಪಟ್ಟು ಹಾಕ್ಸ್ಕೊತಾರೆ. ಅದಕ್ಕೆ 2ನೇ ಸಾರಿಗೆ ಬರ್ಬೇಕಂದ್ರೆ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅದಕ್ಕೆ ಏನಂದ್ರೆ ಸಪರೇಟ್ ಆಗಿ ಮಜ್ಜಿಗೆ ರೈಸ್ ಒಂದ್ ಕಡೆ ಇಟ್ಬಿಟ್ಟಿದ್ದೀವಿ. ಅದು ಏನಂದ್ರೆ ಕಂಜೆಷನ್ ಬರಬಾರದು ಅಂತ, ಕ್ಲಮ್ಸಿ ಆಗ್ಬಾರ್ದು, ನೀಟಾಗಿ ಆರ್ಗನೈಸ್ಡ್ ಇರ್ಬೇಕು ಅಂತ. ಪ್ರೋಗ್ರಾಮ್ ನಲ್ಲಿ ಯಾವ್ದು ಯಾರಿಗ್ ತೊಂದರೆ ಬರಬಾರದು ಅಂತ. ಸೊ ಕ್ಯೂ ಲೈನ್ ಸಿಸ್ಟಮ್ ಎಲ್ಲ ಅದೇ ತರ ಇಡೋದು ಪ್ಲಾನ್ ಆಗಿ. ಅದೇ ಬಂದಿರೋರ್ಗು ಯಾರಿಗೂ ಇಲ್ಲಿ ಬಂದ್ಬಿಟ್ಟು ನಾವು ಅಲ್ಲಿ ತೊಂದರೆ ಆಗ್ಬಾರದು ಅಂತ. ಒಂದ್ಸಲ ಹಾಕ್ಸ್ಕೊಂಡು ಇನ್ನೊಂದ್ಸರಿಗೆ ಅದೆಲ್ಲ ಏನು ಖುಷಿ ಆಗುತ್ತೆ ಮೇಡಮ್. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಅಂತ ಇಂತ ಒಂದು ದೊಡ್ಡ ಸ್ವಾಮಿಯ ಸಂಸ್ಥೆಯನ್ನ ಒಂದು ಜವಾಬ್ದಾರಿ ನಿಮ್ದು ಬಹುಪಾಲು ಇದೆ. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಯಾಕಂದ್ರೆ ಅಷ್ಟು ಜನ ಎಲ್ಲರೂ ಕೂಡ ನಿಮ್ಗಿಂತ ದೊಡ್ಡವ್ರು ನಿಮ್ ಮುಂದೆ ಬಂದು ನಮಸ್ಕರಿಸಿ ಅದೆಷ್ಟು ಗೌರವದಿಂದ ಅವ್ರು ಎಂತೆಂತ ಕೆಲಸ ಎಲ್ಲ ಮಾಡ್ತಾರೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತದೆ. ನೀವು 30 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀರಾ. ನೀವು ಮೊದ್ಲು ಇಲ್ಲಿದ್ರೆ ಅಲ್ಲಿ ನಾವು ತಿರುಪತಿನಲ್ಲಿ ಕೆಲಸ ಮಾಡಿದ್ವಿ. ತಿರುಪತಿ ಅನುಭವದ ಮುಖಾಂತರ ನಿಮ್ಗೆ ಹಾಗಾಗಿ ಅನ್ನದಾನಕ್ಕೆ ತುಂಬಾ ಪ್ರಾಧಾನ್ಯತೆ ಇಲ್ಲಿ ಬರ್ತಿದೆ. ಒಂದೊಂದ್ ದಿನ ಒಂದೊಂದ್ ತರ ಐಟಮ್ಗಳು ಚೇಂಜ್ ಆಗ್ತಾ ಇದೆ. ಡಿಪೆಂಡ್ ಅಪಾನ್ ಡೋನರ್ಸ್. ಹೌದು, ಅವರು ಜಾಸ್ತಿ ಊಟಗಳು ಸಿಹಿ ಊಟಗಳು ಇರ್ತದೆ. ಅವರು ಡೋನರ್ಸ್ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ನಮ್ಗೆ ಇಷ್ಟ ಐಟಮ್ ಏನು ಬಡಿಸ ಇದೆ ಇವತ್ತು ಕಡಿಮೆ ಇರುತ್ತೆ, ನಾಳೆ ಇನ್ನೂ ಎಕ್ಸ್ಟ್ರಾ ಮಾಡ್ತೇವೆ. ಅವರು ಆರ್ಡರ್ ಹೇಳಿದ್ರೆ ಎಕ್ಸ್ಟ್ರಾ ಒಂದು 5-6 ಅದೊಂದು 4-5 ಐಟಮ್ಸ್ ಆಡ್ ಆಗುತ್ತೆ. ಡಿಪೆಂಡ್ ಅಪಾನ್ ಡೋನರ್ಸ್ ಕೆಪಾಸಿಟಿ. ಅವ್ರು ಎಷ್ಟು ಹಣ ಇನ್ವೆಸ್ಟ್ ಮಾಡ್ತಾರೆ. ಹೌದು, ಅವ್ರ ಸಪ್ಲೈ ಆಗುತ್ತೆ. ಈಗ ಯಾರಾದ್ರೂ ಕೂಡ ಬಂದು ಇದ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಬಂದು ದೇವಸ್ಥಾನ ಮಾಡ್ಬೋದು. ಅವ್ರು ಬಂದು ಯಾವ್ದಾರ ಸೆಲೆಬ್ರೇಷನ್ ಪಾರ್ಟಿ ಜನಕ್ಕೆ ಊಟ ಕೊಡೋದಕ್ಕೆ ಒಂದು ವ್ಯವಸ್ಥೆ. ಖಂಡಿತ. ಓಕೆ ಥ್ಯಾಂಕ್ ಯು ಮೇಡಮ್. ನಿಜವಾಗ್ಲೂ ಕೂಡ ಬೆಂಗಳೂರು ಅಂತ ಇಂಥ ಜಾಗದಲ್ಲಿ ನಿಮ್ಮಂತ ಒಬ್ಬ ಹೆಣ್ಮಗಳು, ನಿಮ್ಮ ವಯಸ್ಸಿಗೆ ನಿಮ್ಮ ಅನುಭವಕ್ಕೆ ನಾವೇನ್ ದೊಡ್ಡದಲ್ಲ, ಆದ್ರೆ ಒಬ್ಬ ಹೆಣ್ಮಗಳಾಗಿ ಇಷ್ಟು ಒಂದು ದೊಡ್ಡ ಸಂಸ್ಥೆಯನ್ನ ನಡೆಸ್ತಾ ಇದಿಲ್ಲ. ಧನ್ಯವಾದ. ಇದೇ ರೀತಿ 4-6 ಜನಕ್ಕೆ ಒಳ್ಳೇದಾಗ್ಲಿ. ನಮಗೂ ಕೂಡ ಎಷ್ಟೊತ್ತವರೆಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ವಾರದಲ್ಲಿ ಎಷ್ಟು ದಿವಸ ಬರ್ತೀರಾ? ನಾವು ನಮ್ಗೆ ಶನಿವಾರ ನಮ್ ಬ್ಯಾಚ್ ಇದೆ ಸರ್. ಬ್ಯಾಚ್ ಕೊಡ್ತಾರೆ, ಒಂದೊಂದು ಬ್ಯಾಚ್ ಒಂದೊಂದು ದಿವಸ ಕೊಡ್ತಾರೆ. ಇಲ್ಲ, ಶನಿವಾರ ಮಾತ್ರ ನಮ್ ಬ್ಯಾಚ್ ಇರತ್ತೆ, ಬೇರೆ ದಿನ ಬೇರೆಯವ್ರಿಗೆ ಕೊಡ್ತಾರೆ. ಬಂದಿದ್ದೀರಾ ನೀವು? ನಾವು 16 ಜನ ಇದೀವಿ. 16 ಜನ. ಇದು ನೀವು ಸೇವೆ, ದುಡ್ಡು ಕಾಸು ಏನಿಲ್ಲ? ಇಲ್ಲ ಸೇವೆ. ಅದು ದುಡ್ಡು ಕಾಸು ತಗೊಂಡ್ರೆ ಬೇರೆ, ಇದು ಸೇವೆ. ಇದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಈ ತರ ಸೇವೆ ಮಾಡೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಸೇವೆ ಮಾಡೋದಕ್ಕೆ. ಹೌದು. ಈಗ ತಿರುಪತಿಯಲ್ಲಿ ಮಾಡಕ್ಕಾಗ್ತದೆ ಸೇವೆ, ಇಲ್ಲೇ ಮಾಡಕ್ಕಾಗ್ತದೆ. ಹೌದು, ನಮ್ಗೆ ಸಿಕ್ಕಿರೋದು ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಹೆಸರು ಶ್ರೀಹರಿ ಅಂತ. ಶ್ರೀಹರಿ ಅಂತ. ನೀವು ಎಷ್ಟು ಬಾರಿಯಿಂದ ಇಲ್ಲಿ ಪ್ರಸಾದ ತಗೊಳ್ತಾ ಇದ್ದೀರಾ? ನಾನು ಒಂದು 35 ವರ್ಷದಿಂದಾನು ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. 35 ಬಾರಿಯಿಂದ? 35 ವರ್ಷದಿಂದ ಬರ್ತಾ ಇದ್ದೀನಿ. 35 ವರ್ಷದಿಂದ ಬರ್ತಾ ಇದ್ದೀನಿ. ಈ ಪ್ರಸಾದ ಇವಾಗ ಒಂದು ತಿಂಗಳಿಗೊಂದ್ಸತಿ ಏನೋ ಬರ್ತೀನಿ, ತಗೊಳ್ತೀನಿ. ಏನು ಅವಾಗ ಸೆಕೆಂಡ್ ಸ್ಯಾಟರ್ಡೆ ಮಾತ್ರ ಇತ್ತಲ್ಲ, ಆ ಟೈಮ್ನಲ್ಲಿ ಬರ್ತಾ ಇದ್ದೆ. ಈಗ ಡೈಲಿ ಕೊಡ್ತಾರೆ? ಇಲ್ಲ ಇದು ಕೊಡ್ತಾರೆ, ಲಾಡು ಕೊಡ್ತಾ ಇರ್ಲಿಲ್ಲ, ಅಂದ್ರೆ ದೇವ್ರ ದರ್ಶನ ಅಂತ. ಡೈಲಿ ಊಟ ಕೊಡ್ತಾರೆ? ಡೈಲಿ ಊಟ ಕೊಡ್ತಾರೆ? ಹೌದು, ಕೊಡ್ತಾ ಇದ್ದಾರೆ. ಡೈಲಿ ಪ್ರಸಾದ ರೂಪದಲ್ಲಿ ಊಟ ಕೊಡ್ತಾ ಇರೋದು ಎಷ್ಟು ಒಳ್ಳೇದು. ಇದು ಎಷ್ಟೋ ಜನಕ್ಕೆ ಅದು ಒಂಥರ ಒಳ್ಳೇದಾಗುತ್ತೆ, ಏನು ಮನ್ಸಿಗೂ ಸಮಾಧಾನ ಆಗುತ್ತೆ. ನನ್ನ ಅಭಿಪ್ರಾಯ ಕೇಳಿದ್ರೆ ಈ ತರ ಒಂದು ಸಿಗ್ಬೇಕಾದ್ರೆ ಬಹಳ ಅದೃಷ್ಟ ಬೇಕು, ಏನು ಅದರಿಂದ ತುಂಬಾ ಸಂತೋಷ ಆಗುತ್ತೆ. ಏನು ಇದು ಅನ್ನಪೂರ್ಣೇಶ್ವರಿ ಎಷ್ಟೇ ಆಗಲಿ ಇದೆ ಸರ್. ಇಷ್ಟು ನನ್ನ ಒಂದು ಅಭಿಪ್ರಾಯ. ಎಲ್ಲರಿಗೂ ಸಿಗುತ್ತೆ, ಇರೋರಿಗೂ ಕೊಡ್ತಾರೆ. ಈ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.